ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇರೋ ಕಾರಣಕ್ಕೆ ಅಮೆರಿಕವು ಕಳೆದ ಕೆಲವು ದಿನಗಳಿಂದ ಭಾರತ, ಚೀನಾ ಮತ್ತು ಬ್ರೆಜಿಲ್ ದೇಶಗಳನ್ನ ಗುರಿಯಾಗಿಸಿಕೊಂಡಿದೆ. ಈಗಾಗಲೇ ಈ ದೇಶಗಳ ಮೇಲೆ ಆಮದು ಸುಂಕವನ್ನ ಹೆಚ್ಚಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೊಂದು ಕಠಿಣ ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ರಷ್ಯಾದೊಂದಿಗೆ ತೈಲ ವ್ಯಾಪಾರ ಮುಂದುವರಿಸುವ ದೇಶಗಳ ಮೇಲೆ ಬರೋಬ್ಬರಿ 500ರಷ್ಟು ಸುಂಕ ವಿಧಿಸುವ ಅಪಾಯ ಎದುರಾಗಿದೆ. ಅಮೆರಿಕ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಾಗಿನಿಂದ ಟ್ರಂಪ್ ತಮ್ಮ ಕಠಿಣ ವಾಣಿಜ್ಯ ನೀತಿಗಳ ಮೂಲಕ ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದ್ದಾರೆ. ಮೆಕ್ಸಿಕೋ, ಕೆನಡಾ ಮತ್ತು ಚೀನಾದ ಮೇಲೆ ಈಗಾಗಲೇ ಭಾರಿ ಸುಂಕ ವಿಧಿಸಿರುವ ಅವರು ಈಗ ರಷ್ಯಾದ ಆರ್ಥಿಕ ಮೂಲಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾವನ್ನ ಆರ್ಥಿಕವಾಗಿ ಹತ್ತಿಕ್ಕಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿರುವ ಟ್ರಂಪ್ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ರಷ್ಯಾ ಯುದ್ಧ ನಿಲ್ಲಿಸುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಭಾರತ, ಚೀನಾ ಮೊದಲಾದ ದೇಶಗಳು ರಷ್ಯಾದಿಂದ ತೈಲವನ್ನ ಖರೀದಿಸಿ ಪರೋಕ್ಷವಾಗಿ ಯುದ್ಧಕ್ಕೆ ಬೆಂಬಲ ನೀಡ್ತಾ ಇದೆ ಅನ್ನೋದು ಟ್ರಂಪ್ ಆರೋಪ. ಹೀಗಾಗಿ ಈ ದೇಶಗಳ ಮೇಲೆ ತೆರಿಗೆ ಬರೆ ಎಳೆದ್ರೆ ರಷ್ಯಾದ ಆರ್ಥಿಕ ಮೂಲವನ್ನ ದುರ್ಬಲಗೊಳಿಸುವ ಲೆಕ್ಕಾಚಾರ ಇವರದಾಗಿದೆ. ಈ ನಿಟ್ಟಿನಲ್ಲಿ ರಷ್ಯಾದಿಂದ ಅಗ್ಗದ ದರದಲ್ಲಿ ತೈಲ ಖರೀದಿಸ್ತಾ ಇರೋ ಭಾರತದ ನಡೆಯನ್ನ ಅವರು ಪದೇ ಪದೇ ಟೀಕಿಸ್ತಾ ಇದ್ದಾರೆ. ಮೊದಲು ಭಾರತದ ಮೇಲೆ 25% ಸುಂಕ ವಿಧಿಸಲಾಗಿತ್ತು. ನಂತರ ಅದನ್ನ 50%ಗೆ ಏರಿಸಲಾಗಿತ್ತು. ಇದೀಗ ಸ್ಯಾಂಕ್ಷನಿಂಗ್ ಆಫ್ ರಷ್ಯಾ ಆಕ್ಟ್ 2025 ಅಂತ ಹೊಸ ಮಸೂದೆಗೆ ಟ್ರಂಪ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಮಸೂದೆಗೆ ಅಮೆರಿಕ ಸಂಸತ್ನ ಅನುಮೋದನೆ ಸಿಕ್ಕರೆ ರಷ್ಯಾದಿಂದ ಹೆಚ್ಚಿನ ತೈಲ ಖರೀದಿಸಿರುವ ಭಾರತ, ಬ್ರೆಜಿಲ್ನಂತಹ ದೇಶಗಳು ಅಮೆರಿಕಕ್ಕೆ ರಫ್ತು ಮಾಡುವ ಉತ್ಪನ್ನಗಳ ಮೇಲೆ ಅಮೆರಿಕ 500ರಷ್ಟು ತೆರಿಗೆ ವಿಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಜಗತ್ತು ಜಾಗತೀಕರಣದ ಯುಗದಲ್ಲಿದೆ. ಯಾವುದೇ ದೇಶ ಇಂದು ಒಂಟಿಯಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ವ್ಯಾಪಾರ, ರಾಜಕೀಯ, ತಂತ್ರಜ್ಞಾನ ಮತ್ತು ಇಂಧನದ ವಿಷಯಗಳಲ್ಲಿ ಎಲ್ಲಾ ದೇಶಗಳು ಪರಸ್ಪರ ಅವಲಂಬಿತವಾಗಿದೆ. ಒಂದು ದೇಶ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತೊಂದು ದೇಶದ ಆರ್ಥಿಕತೆ ಮತ್ತು ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಸಿರುವ 500% ತೆರಿಗೆ ಬೆದರಿಕೆ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಅನೇಕ ದೇಶಗಳಿಗೆ ದೊಡ್ಡ ಚರ್ಚೆಯ ವಿಷಯವಾಗಿದೆ. ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಅಮೆರಿಕ ಮತ್ತು ಕೆಲವು ಪಾಶ್ಚಾತ್ಯ ದೇಶಗಳು ರಷ್ಯಾ ಮೇಲೆ ಕಠಿಣ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದೆ. ಈ ನಿರ್ಬಂಧಗಳ ಉದ್ದೇಶ ರಷ್ಯಾವನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಿ ಯುದ್ಧವನ್ನ ನಿಲ್ಲಿಸೋದಾಗಿದೆ. ಆದರೆ ಎಲ್ಲಾ ದೇಶಗಳ ಪರಿಸ್ಥಿತಿ ಒಂದೇ ರೀತಿಯಲ್ಲ. ಅಭಿವೃದ್ಧಿಶೀಲ ರಾಷ್ಟ್ರವಾದ ಭಾರತಕ್ಕೆ ಇಂಧನ ಭದ್ರತೆ ಅತ್ಯಂತ ಪ್ರಮುಖವಾಗಿದೆ. ದೇಶದಲ್ಲಿ 140 ಕೋಟಿಗೂ ಹೆಚ್ಚು ಜನ ವಾಸಿಸ್ತಾ ಇದ್ದು ಅವರ ದಿನನಿತ್ಯದ ಜೀವನ ಇಂಧನದ ಬೆಲೆಯ ಮೇಲೆ ನೇರವಾಗಿ ಅವಲಂಬಿತವಾಗಿದೆ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡೇ ರಷ್ಯಾದಿಂದ ಕಡಿಮೆ ಬೆಲೆಯ ಕಚ್ಚಾ ತೈಲವನ್ನ ಖರೀದಿಸುವ ನಿರ್ಧಾರ ಕೈಗೊಂಡಿದೆ. ಇದು ಯಾವುದೇ ರಾಜಕೀಯ ಬೆಂಬಲದ ನಿರ್ಧಾರವಾಗಿಲ್ಲ. ಸಂಪೂರ್ಣವಾಗಿ ಜನಹಿತ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವ ನಿರ್ಧಾರ ಆಗಿದೆ. ಅಗ್ಗದ ತೈಲ ದೊರಕಿದ ಕಾರಣ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚು ಏರದಂತೆ ನಿಯಂತ್ರಣ ಮಾಡೋ ಸಾಧ್ಯತೆ ಇದೆ. ಇದು ಯಾವುದೇ ರಾಜಕೀಯ ಬೆಂಬಲದ ನಿರ್ಧಾರವಾಗಿಲ್ಲ. ಸಂಪೂರ್ಣವಾಗಿ ಜನಹಿತ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕಾಪಾಡುವ ನಿರ್ಧಾರ ಆಗಿದೆ. ಅಗ್ಗದ ತೈಲ ದೊರಕಿದ ಕಾರಣ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚು ಏರದಂತೆ ನಿಯಂತ್ರಣ ಸಾಧ್ಯವಾಗಿದೆ. ಇದರಿಂದ ಸಾರಿಗೆ ವೆಚ್ಚ ಕಡಿಮೆಯಾಗಿದೆ. ಆಹಾರ ಪದಾರ್ಥಗಳು ಮತ್ತು ದಿನಸಿ ವಸ್ತುಗಳ ಬೆಲೆ ಏರಿಕೆಯನ್ನ ತಡೆಯುವುದಕ್ಕೆ ಸಹಾಯವಾಗಿದೆ. ಪರಿಣಾಮವಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಮಟ್ಟವನ್ನು ರಕ್ಷಿಸುವುದಕ್ಕೆ ಸಾಧ್ಯ ಆಗಿದೆ. ಆದರೆ ಅಮೆರಿಕ ನಿರ್ಧಾರವನ್ನ ಒಪ್ಪಿಕೊಳ್ಳದೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡುವ ದೇಶದ ಮೇಲೆ ಭಾರಿ ತೆರಿಗೆ ವಿಧಿಸಲು ಯೋಚನೆ ಮಾಡ್ತಾ ಇದೆ. ಈ ತೆರಿಗೆ 500% ತನಕ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳಿಗೆ ಅತಿಯಾದ ತೆರಿಗೆ ಕಟ್ಟಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ಇದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತೀಯ ವಸ್ತುಗಳು ದುಬಾರಿಯಾಗಿ ಅವುಗಳ ಬೇಡಿಕೆ ಕಡಿಮೆಯಾಗೋ ಸಾಧ್ಯತೆ ಇದೆ. ಈ ತೆರಿಗೆ ಜಾರಿಗೆ ಬಂದ್ರೆ ಭಾರತದ ಮೇಲೆ ಹಲವಾರು ರೀತಿಯ ಪರಿಣಾಮಗಳು ಬರಬಹುದು. ಅಮೆರಿಕಕ್ಕೆ ರಫ್ತು ಮಾಡುವ ಬಟ್ಟೆ, ಔಷಧ, ರತ್ನಾಭರಣ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸೇವೆಗಳಂತಹ ಕ್ಷೇತ್ರಗಳು ಸಂಕಷ್ಟಕ್ಕೆ ಸಿಲುಕುತ್ತೆ. ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಕಾರ್ಮಿಕರ ಉದ್ಯೋಗದ ಮೇಲೆ ಹೊಡೆತ ಬೀಳೋ ಸಾಧ್ಯತೆ ಇದೆ. ಜೊತೆಗೆ ವಿದೇಶಿ ವಿನಿಮಯ ಆದಾಯ ಕಡಿಮೆಯಾಗುವ ಅಪಾಯವೂ ಇದೆ. ಷೇರು ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾಗಿ ಹೂಡಿಕೆದಾರರು ಎಚ್ಚರಿಕೆಯಿಂದ ನಡೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಈ ರೀತಿಯ ಸವಾಲಿನ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಪ್ರಮುಖವಾಗಿದೆ. ಅವರು ಯಾವಾಗಲೂ ರಾಷ್ಟ್ರಹಿತವೇ ಮೊದಲ ಆದ್ಯತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಧನದ ಬೆಲೆ ಏರಿಕೆ ಆದ್ರೆ ಸಾಮಾನ್ಯ ಜನರಿಗೆ ಜೀವನ ನಡೆಸೋದು ಕಷ್ಟವಾಗುತ್ತೆ ಅನ್ನೋದನ್ನ ಮೋದಿ ಸರ್ಕಾರ ಚೆನ್ನಾಗಿ ಅರ್ಥಿದೆ. ಆದ್ದರಿಂದ ಯಾವುದೇ ಹೊರಗಿನ ಒತ್ತಡಕ್ಕೂ ಮಣಿಯದೆ ಭಾರತ ತನ್ನ ನಿರ್ಧಾರಗಳನ್ನ ತಾನು ತೆಗೆದುಕೊಳ್ಳುತ್ತೆ ಎಂಬ ಸಂದೇಶವನ್ನ ವಿಶ್ವಕ್ಕೆ ಕೊಟ್ಟಿದೆ.
ಮೋದಿ ಸರ್ಕಾರ ಅಮೆರಿಕದೊಂದಿಗೆ ನೇರ ಸಂಘರ್ಷಕ್ಕೆ ಹೋಗದೆ ಸಂವಾದ ಮತ್ತು ರಾಜತಾಂತ್ರಿಕ ಮಾತುಕತೆಯ ಮುಖಾಂತರವಾಗಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತಾ ಇದೆ. ಇದು ಭಾರತದ ಶಾಂತಿಪೂರ್ಣ ವಿದೇಶಾಂಗ ನೀತಿಯ ಪ್ರತಿಬಿಂಬವಾಗಿದೆ. ಜೊತೆಗೆ ಭಾರತ ತನ್ನ ವ್ಯಾಪಾರವನ್ನ ಒಂದೇ ದೇಶಕ್ಕೆ ಸೀಮಿತಗೊಳಿಸದೆ ಏಷ್ಯಾ, ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ಯುರೋಪಿನ ಹಲವು ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನ ಬಲಪಡಿಸ್ತಾ ಇದೆ. ಇದರಿಂದ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತೆ ಮತ್ತೆ ಯಾವುದೇ ಒಂದು ದೇಶದ ಮೇಲೆ ಇರುವ ಅವಲಂಬನೆ ಕಡಿಮೆ ಆಗುತ್ತೆ. ಈ ಘಟನೆ ಆತ್ಮನಿರ್ಭರ್ ಭಾರತ ಎಂಬ ಪರಿಕಲ್ಪನೆಯ ಮಹತ್ವವನ್ನ ಸ್ಪಷ್ಟಪಡಿಸ್ತಾ ಇದೆ. ದೇಶೀಯ ಉತ್ಪಾದನೆ ಹೆಚ್ಚಾದ್ರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಮತ್ತು ವಿದೇಶಿ ಒತ್ತಡಗಳನ್ನು ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಸೌರಶಕ್ತಿ, ಗಾಳಿ ವಿದ್ಯುತ್ ಮತ್ತು ಇತರ ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆ ಹೆಚ್ಚಾದ್ರೆ ವಿದೇಶಿ ತೈಲದ ಅವಲಂಬನೆ ಕೂಡ ಕಡಿಮೆ ಆಗುತ್ತೆ. ಇದು ದೀರ್ಘಕಾಲದಲ್ಲಿ ದೇಶದ ಆರ್ಥಿಕತೆಗೆ ಮತ್ತು ಪರಿಸರಕ್ಕೂ ಕೂಡ ಲಾಭದಾಯಕವಾಗಿದೆ. 500% ಅಮೆರಿಕ ತೆರಿಗೆ ಬೆದರಿಕೆ ಭಾರತಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಆದರೆ ಈ ಸವಾಲು ಭಾರತ ತನ್ನ ಸ್ವತಂತ್ರತೆ, ಆರ್ಥಿಕ ಶಕ್ತಿ ಮತ್ತು ನಾಯಕತ್ವವನ್ನು ಪ್ರದರ್ಶಿಸುವ ಅವಕಾಶವೂ ಹೌದು. ಪ್ರಧಾನಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವ, ಸಮತೋಲನದ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರಹಿತದ ಮೇಲಿನ ಅಚಲ ನಂಬಿಕೆಯಿಂದ ಭಾರತ ಈ ಸಂಕಷ್ಟವನ್ನ ಧೈರ್ಯದಿಂದ ಎದುರಿಸ್ತಾ ಇದೆ. ಭಾರತ ಇಂದು ಒತ್ತಡಕ್ಕೆ ಮಣಿಯುವ ರಾಷ್ಟ್ರವಾಗಿಲ್ಲ, ತನ್ನ ಜನರ ಹಿತಕ್ಕಾಗಿ ಧೈರ್ಯವಾಗಿ ನಿಂತು ನಿರ್ಧಾರ ತೆಗೆದುಕೊಳ್ಳುವ ಬಲಿಷ್ಠ ರಾಷ್ಟ್ರವಾಗಿದೆ. ಜೊತೆಗೆ ಭಾರತ ಈಗಾಗಲೇ ಅಮೆರಿಕದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಪ್ರಕ್ರಿಯೆಯಲ್ಲಿ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಒಂದು ವೇಳೆ ಆ ಒಪ್ಪಂದ ಜಾರಿಯಾದರೆ ಮಸೂದೆಯಲ್ಲಿ ಪ್ರಸ್ತಾಪ ಮಾಡಿದಷ್ಟು ತೆರಿಗೆ ಭಾರತದ ಮೇಲೆ ಬೀಳೋ ಸಾಧ್ಯತೆ ಇಲ್ಲ ಅಂತ ವಿಶ್ಲೇಷಿಸಲಾಗ್ತಾ ಇದೆ.